ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು. ನಾನು ದಿವ್ಯಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ರೈಸ್ ಬ್ಯಾಗ್ ಅನ್ನ ಬಳಸ್ಕೊಂಡು ಎರಡು ಯೂಸ್ಫುಲ್ ಅಂಡ್ ತುಂಬಾನೇ ಚೆನ್ನಾಗಿರುವಂತ ವಸ್ತುವನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಹತ್ರ ತುಂಬಾ ಜನ ಕಮೆಂಟ್ಸ್ ಆಗ್ತಾ ಇದ್ದೀರಾ, ನಮ್ಮ ಹತ್ರ ಸ್ಪಾಂಜ್ ಇಲ್ಲ, ನಾವು ಪೌಚನ್ನ ಹೇಗೆ ಹೊಲಿಯೋದು, ಪರ್ಸ್ ಅನ್ನ ಹೇಗೆ ಹೊಲಿಯೋದು, ಬ್ಯಾಗ್ ಅನ್ನ ಹೇಗೆ ಹೊಲಿಯೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಯಾರ ಹತ್ರ ಸ್ಪಾಂಜ್ ಇಲ್ಲ, ನೀವು ಕೂಡ ಆರಾಮಾಗಿ ಮನೆಯಲ್ಲೇ ಪೌಚಸ್, ಪರ್ಸ್ ಇದನ್ನೆಲ್ಲ ಹೊಲಿಯೋದು ಹೇಗೆ ಅಂತ ನಾನಿವತ್ತು ಹೇಳ್ತೀನಿ. ರೈಸ್ ಬ್ಯಾಗ್ ಬರುತ್ತಲ್ವ, ನಾವು ಯೂಶಲಿ ಅಕ್ಕಿಯನ್ನ ತರಿಸಿದಾಗ 10 kg ಅಕ್ಕಿಯನ್ನ ತರಿಸಿದಾಗ ಈ ರೀತಿಯಾದ ರೈಸ್ ಬ್ಯಾಗ್ಗಳು ನಮ್ಗೆ ಸಿಕ್ಕತ್ತಲ್ವಾ. ಸೊ ಈ ಬ್ಯಾಗನ್ನ ನಾವು ಸಾಮಾನ್ಯವಾಗಿ ಇದನ್ನ ಬಿಸಾಕ್ತೀವಿ. ಬಟ್ ನಾನಿವತ್ತು ನಿಮ್ಗೆ ಇದನ್ನ ಬಿಸಾಕದೆ ಇದನ್ನ ರಿಯೂಸ್ ಮಾಡ್ಕೊಂಡು ಹೇಗೆ ಹೊಸ ಹೊಸ ವಸ್ತುಗಳನ್ನ ನಾವು ತಯಾರು ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 2 ಇಂಟ್ರೆಸ್ಟಿಂಗ್ ಐಡಿಯಾವನ್ನ ತೋರಿಸ್ತಾ ಇದ್ದೀನಿ. ಸೊ ಹೋಗ್ತಾ ಹೋಗ್ತಾ ಮತ್ತಷ್ಟು ಐಡಿಯಾಸ್ ಅನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಈ ರೀತಿಯಾದ ರೈಸ್ ಬ್ಯಾಗ್ ಅನ್ನ ನೀವು ಸ್ಪಾಂಜಿನ ಬದಲಾಗಿ ಬಳಸಬಹುದು. ಮತ್ತೆ ಈ ತರ ಒಂದು ರೈಸ್ ಬ್ಯಾಗ್ ನಿಮ್ಗೆ ಸಾಮಾನ್ಯವಾಗಿ ಸುಮಾರಷ್ಟು ಪೌಚಸ್, ಪರ್ಸಸ್ ಆರಾಮಾಗಿ ಹೊಲಿಬಹುದು. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ನಾನಿಲ್ಲಿ 2 ಬಟ್ಟೆಗಳನ್ನ ತಗೊಂಡಿದ್ದೀನಿ. ಒಂದು ಪ್ರಿಂಟೆಡ್ ಇದೆ, ಹಾಗೆ ಒಂದು ಪ್ಲೇನ್ ಆಗಿರೋದು. ಸೊ ಇದರ ಅಳತೆ 14 ಇಂಚು ಅಗಲ ತಗೊಂಡಿದ್ದೀನಿ, ಹಾಗೆ ಉದ್ದ 11 ಇಂಚು ತಗೊಂಡಿದ್ದೀನಿ. ಈಗ ನಾನು ಈ ಪ್ರಿಂಟೆಡ್ ಬಟ್ಟೆ ಇದೆಯಲ್ಲ ಇದನ್ನ ಮಡಚ್ತಾ ಇದ್ದೀನಿ. ಸೊ ಇದು 1 ಫೋಲ್ಡು, ಕರೆಕ್ಟ್ ಆಗಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಇದು 2nd ಫೋಲ್ಡು. ಸೊ ಈಗ ಏನ್ ಮಾಡ್ಬೇಕು, ಓಪನ್ ಸೈಡ್ ಇದೆಯಲ್ಲ ಆ ಕಡೆಯಿಂದ ನಾವು 3x3 ಮಾರ್ಕ್ ಮಾಡಬೇಕು. ಸೊ ಇದು ಕ್ಲೋಸ್ ಆಗಿರುವ ಕಡೆ ಮಾಡಬೇಡಿ, ಮತ್ತೆ ಓಪನ್ ಆಗಿರೋ ಕಡೆನೆ ಮಾಡಬೇಕಾಗಿರೋದು. ಸೊ 3x3 ಮಾರ್ಕ್ ಮಾಡಿ ಅಲ್ಲೊಂದು ಸ್ಕೇಲಿನ ಸಹಾಯದಿಂದ ಒಂದು ಸ್ಕ್ವೇರ್ ತರ ಮಾರ್ಕ್ ಮಾಡಿಬಿಟ್ಟು ಅದನ್ನ ಕಟ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ನಾನು ಅಲ್ಲಿ ಕಪ್ ಬಟ್ಟೆ ಇದೆಯಲ್ಲ ಅದನ್ನು ಕೂಡ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನಾನು ಇನ್ನೊಂದು ಪ್ಲೇನ್ ಬಟ್ಟೆ ಇದೆಯಲ್ಲ ಅದನ್ನು ಕೂಡ ಮಾಡ್ಕೊಳ್ತೀನಿ. ಸೊ ಈಗ ನಮ್ಮ ಹತ್ರ 2 ಪೀಸಸ್ ರೆಡಿ ಆಯ್ತು. ರೈಸ್ ಬ್ಯಾಗ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೈನಿಂಗ್ ಬಟ್ಟೆ, ನಾರ್ಮಲ್ ಬ್ಲೌಸ್ ಪೀಸ್ ಅನ್ನ ಬಳಸಿರೋದು. ಸೊ ಅಡಿಗಡೆ ಅದನ್ನ ಇಟ್ಟಿದ್ದೀನಿ, ಮೇಲ್ಗಡೆ ರೈಸ್ ಬ್ಯಾಗು ಕಟ್ ಮಾಡ್ಕೊಂಡಿರೋದು, ಹಾಗೆ ಮೇನ್ ಬಟ್ಟೆ. ಸೊ ಇದನ್ನ ಈ ತರ ಇಟ್ಬಿಟ್ಟು ಎಡ್ಜಸ್ ಅನ್ನ ಹೊಲ್ಕೊಂಡು ನಂತರ ಕ್ವಿಲ್ಟ್ ಮಾಡ್ಕೊಳ್ತೀನಿ. ಸೊ ಇದೇ ಕ್ರಮದಲ್ಲಿ ಇನ್ನೊಂದು ಪ್ರಿಂಟೆಡ್ ಬಟ್ಟೆ ಇತ್ತಲ್ವಾ ಅದನ್ನು ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಬಟ್ಟೆಗಳನ್ನ ಎಕ್ಸ್ಟ್ರಾ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ತೀನಿ. ನಾನು 2 ಬಟ್ಟೆಗಳನ್ನ ಕ್ವಿಲ್ಟ್ ಮಾಡಿ ರೆಡಿ ಮಾಡ್ಕೊಂಡೆ. ಇದನ್ನ ಕರೆಕ್ಟ್ ಆಗಿ ಈ ತರ ಮಧ್ಯದಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಒಂದು ಲೈನ್ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಕಟ್ ಮಾಡ್ಕೊಳ್ಬೇಕು ಇವಾಗ. ಸೊ ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲಿ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಸ್ಟಿಚ್ ಮಾಡಬೇಕು. ಸೊ ನಾನಿಲ್ಲಿ ಇವೆರಡರ ಮಧ್ಯೆ ಈ ತರ ಜಿಪ್ ಅನ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಈಗ ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ತೀನಿ. ಕ್ವಿಲ್ಟ್ ಇತ್ತಲ್ಲ ರೆಡಿ ಮಾಡ್ಕೊಂಡಿರೋದು, ಅದನ್ನ ತಗೊಂಡು ಇದ್ರ ಮೇಲೆ ಹೀಗೆ ಇಟ್ಬಿಟ್ಟು ಈ ತರ 4 ಕಡೆಗೂ ಸ್ಟಿಚ್ ಹಾಕೊಳ್ಬೇಕು. ಡಬಲ್ ಸ್ಟಿಚ್ ಹಾಕೊಳ್ಳಿ, ಅವಾಗ ಗಟ್ಟಿಯಾಗಿ ಬರುತ್ತೆ. ಸೊ ನಾನು ಇವಾಗ ಹಾಕೊಂಡಿದ್ದಾಯ್ತು, 4 ಕಡೆನೂ ಈ ತರ ಸ್ಟಿಚ್ ಹಾಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಸ್ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಬಟ್ಟೆ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 9 ಇಂಚು ಉದ್ದ ಇದೆ, ಹಾಗೆ 2 ಇಂಚು ಅಗಲ ಇದೆ. ಇದನ್ನ 4 ಫೋಲ್ಡ್ ಮಾಡಿಬಿಟ್ಟು ನಾನು ಒಂದು ಸ್ಟ್ರ್ಯಾಪ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಸೊ ಈ ತರ. ಸೊ ಈಗ ಸ್ಟ್ರ್ಯಾಪ್ ರೆಡಿ ಆಗಿದೆ. ಇದನ್ನ ನಾವಿಲ್ಲಿ ಕಾರ್ನರ್ಸ್ ಅನ್ನ ಸ್ಟಿಚ್ ಮಾಡ್ತೀವಲ್ವಾ, ಆವಾಗ ಅದನ್ನ
ಹಿಡಿದ್ಬಿಟ್ಟು ಹೊಲಿಬೇಕಾಗತ್ತೆ. 2 ಕಾರ್ನರ್ಸ್ಗೆ ಈ ಸ್ಟ್ರಾಪ್ಸು ತುದಿ ಬರಬೇಕು, ಆ ಥರ ನಾವು ಹೊಲಿಬೇಕು. ಸೊ ನೋಡಿ ನಾನು ತೋರಿಸ್ತೀನಿ. ಈ ಥರ ಹಿಡಿತೀವಲ್ವ, ಆವಾಗ ಆ ಸ್ಟ್ರಾಪಿನ ಒಂದು ತುದಿ ಬಂದಿರಬೇಕು ಹೊಲಿಗೆ ಮಾಡುವಾಗ. ಸೊ ಇದೇ ಕ್ರಮದಲ್ಲಿ ಅದರ ಅಪೋಸಿಟ್ ಸೈಡ್ ಕೂಡ ಈ ಥರ ಹಿಡ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಇಲ್ಲದೆ ಇದ್ರೆ ನೀವು ಒಂದು ಸ್ವಲ್ಪ ಪಿನ್ ಹಾಕ್ಕೊಂಡು ನಂತರ ಬೇಕಾದರೂ ಸ್ಟಿಚ್ ಮಾಡಬಹುದು. ಸೊ ಇದೇ ರೀತಿಯಾಗಿ 4 ಕಡೆಗೂ ಈ ಥರ ಹಿಡಿತಾ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಇವಾಗ ನಾನು 4 ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಇವಾಗ ಇದನ್ನು ಉಲ್ಟಾ ಮಾಡೋ ಸಮಯ. ಸೊ ಇವಾಗ ಇದನ್ನು ಉಲ್ಟಾ ಮಾಡ್ತೀನಿ. ನೋಡಿ ಎಷ್ಟು ಸುಂದರವಾದ ಒಂದು ಪೌಚ್ ಆರ್ಗನೈಸರ್ ರೆಡಿ ಆಯಿತು. ಇದು ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಆರ್ಗನೈಸ್ ಮಾಡೋಕ್ಕೂ ಕೂಡ ಅನುಕೂಲ ಇದೆ. ಅಷ್ಟು ಸ್ಪೇಷಿಯಸ್ ಆಗಿರೋದ್ರಿಂದ ನೀಟಾಗಿ ಆರ್ಗನೈಸ್ ಮಾಡಿ ಕಬರ್ಡ್ಗಳಲ್ಲಿ ಇಟ್ಕೊಳ್ಬಹುದು. ಇಲ್ಲದಿದ್ರೆ ಮೇಕಪ್ ಪೌಚು, ಮೆಡಿಕಲ್ ಕಿಟ್ಟು, ಈ ಥರ ಯಾವ ರೀತಿ ಬೇಕಾದರೂ ನೀವು ಇದನ್ನು ಬಳಸ್ಬೋದು. ಸೊ ನೋಡಿ, ₹1 ಖರ್ಚಿಲ್ಲದೆ ಆರಾಮಾಗಿ ಮಾಡ್ಕೊಳ್ಬೋದು. 8 ಇಂಚಿಗೆ ಒಂದು ಲೈನನ್ನು, ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನಂತರ ಮೇಲಿನಿಂದ 10 ಇಂಚಿಗೆ ಮತ್ತೊಂದು ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ 8 ಇಂಚನ್ನು ಮತ್ತೆ ಜೋಡಿಸ್ಕೊಂಡು ಒಂದು ರೆಕ್ಟ್ಯಾಂಗಲ್ ರೀತಿಯಾಗಿ ರೆಡಿ ಆಗುತ್ತೆ ಇದು. ಸೊ ಇಲ್ಲಿ ನನ್ನ ಪೆನ್ ಮಾರ್ಕ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಸೊ ಈಗ ಏನು ಮಾಡಬೇಕು, ಈ ಕೆಳಗಡೆಯಿಂದ 4 ಇಂಚಿಗೆ ಮತ್ತೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಈ ಕಡೆಯಿಂದನೂ ನಾನು ಮತ್ತೆ 4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಈಗ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ಏನು ಮಾಡಬೇಕಂದ್ರೆ, ಮೇಲ್ಗಡೆ ಲೈನನ್ನು ಡ್ರಾ ಮಾಡ್ಕೊಂಡಿದ್ವಲ್ಲ, ಅಲ್ಲಿ 2.25 ಇಂಚಿಗೆ ಮತ್ತೆ ಒಂದು ಮಾರ್ಕನ್ನು ಮಾಡಿಕೊಂಡೆ. ಸೊ ಈಗ ಇಲ್ಲಿ 4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಆ ಪಾಯಿಂಟನ್ನು ಹಾಗೆ 2.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಆ ಪಾಯಿಂಟು, ಈ 2 ಪಾಯಿಂಟನ್ನು ಜೋಡಿಸ್ಬೇಕು. ಸ್ವಲ್ಪ ಒಂದು ಕರ್ವ್ ಆಕೃತಿಯನ್ನು ಕೊಡಬೇಕು. ತೀರಾ ಸ್ಟ್ರೈಟ್ ಲೈನ್ ಥರ ಇರಬಾರ್ದು, ಒಂದು ಸ್ವಲ್ಪ ಕರ್ವ್ ಇರಲಿ. ಅದಾದ ನಂತರ 2.25 ಇಂಚಿನಿಂದ ಈ ಕಡೆ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಒಂದು ಆಲ್ಮೋಸ್ಟ್ ಸ್ಟ್ರೈಟ್ ಲೈನ್ ರೀತಿಯಾಗಿ ಬಿಡಿಸ್ಕೊಳ್ಬೇಕು. ಸೊ ಈಗ ನಾನು ಡ್ರಾಫ್ಟ್ ರೆಡಿ ಆಯಿತು. ಇದನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಇದನ್ನು ಬಟ್ಟೆ ಮೇಲೆ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ, ಆಗೋದಿಲ್ಲ ಅಂತಿಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಮೊದಲು ಪೇಪರ್ ಡ್ರಾಫ್ಟನ್ನು ರೆಡಿ ಮಾಡಿಕೊಂಡ್ರೆ ಜಸ್ಟ್ ನಾವು ಆಮೇಲೆ ಟ್ರೇಸ್ ಮಾಡಿಕೊಂಡ್ರೆ ಆಯಿತು. ಸೊ ಈ ಪೌಚನ್ನು ಮಾಡೋದಕ್ಕೆ ನಾನಿಲ್ಲಿ ರೈಸ್ ಬ್ಯಾಗನ್ನು ಬಳಸಿದ್ದೀನಿ. ಕ್ಯಾನ್ವಸ್ಸು ಅಥವಾ ಸ್ಪಾಂಜು ಏನು ಬೇಕಾದರೂ ಬಳಸ್ಬೋದು. ಸೊ ಈ ಥರದ 2 ಪೀಸಸ್ಸು ನಮಗೆ ಬೇಕು, ಬ್ಯಾಕ್ ಮತ್ತು ಫ್ರಂಟ್ಗೆ. ಸೊ 2 ಪೀಸನ್ನು ಕೂಡ ಕಟ್ ಮಾಡ್ಕೊಳ್ತೀನಿ. ಸೊ ಈಗ 2 ಪೀಸು ರೆಡಿ ಆಯಿತು. ಅದೇ ರೀತಿಯಾಗಿ ನಾನು ಮೇನ್ ಬಟ್ಟೆ ಏನಿದೆ ಹಾಗೆ ಲೈನಿಂಗ್ ಬಟ್ಟೆ, ಈ 2 ಕೂಡ ಇದೇ ಪೇಪರನ್ನು ಇಟ್ಕೊಂಡು ಟ್ರೇಸ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ಈ ಥರ ಒಂದು ಪೇಪರ್ ಡ್ರಾಫ್ಟನ್ನು ನೀವು ರೆಡಿ ಇಟ್ಕೊಂಡ್ರೆ ಮತ್ತೆ ಯಾವತ್ತಾದರೂ ಪೌಚ್ ಹೊಲಿಬೇಕಾದ್ರೆ ಅದನ್ನೇ ರೀಯೂಸ್ ಮಾಡ್ಕೊಳ್ಬೋದು. ಈಸಿ ಆಗುತ್ತೆ ತುಂಬಾ. ಸೊ ಈಗ ನಾನು ಅದೇ ಅಳತೆಯ ಲೈನಿಂಗ್ ಬಟ್ಟೆ ಹಾಗೆ ಮೇಯ್ನ್ ಫ್ಯಾಬ್ರಿಕ್ಕು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅಡಿಗಡೆ ಲೈನಿಂಗು, ಮೇಲ್ಗಡೆ ರೈಸ್ ಬ್ಯಾಗು, ನಂತರ ಅದರ ಮೇಲೆ ಮೇಯ್ನ್ ಬಟ್ಟೆ ಈ ಥರ ಇಟ್ಬಿಟ್ಟು ನಾನು ಕ್ವಿಲ್ಟ್ ಮಾಡ್ಕೊಳ್ತೀನಿ. ಇವಾಗ ಇದು ರೈಸ್ ಬ್ಯಾಗ್ ಆಗಿರೋದ್ರಿಂದ ತುಂಬ ಹೆವಿ ಕ್ವಿಲ್ಟಿಂಗ್ ಏನು ಬೇಕಾಗೋದಿಲ್ಲ, ಲೈಟಾಗಿ ನೀವು ಕ್ವಿಲ್ಟ್ ಮಾಡಿದರೆ ಸಾಕಾಗತ್ತೆ. ಸೊ ಈಗ ನಾನು 2 ಬಟ್ಟೆಯನ್ನು ಕ್ವಿಲ್ಟ್ ಮಾಡಿ ತಂದಿದ್ದೀನಿ. ನೋಡಿ, ಬ್ಯಾಕ್ ಮತ್ತು ಫ್ರಂಟ್ಗೆ ರೆಡಿ ಆಯಿತು ಇದು. ಈಗ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಜಿಪ್ಪನ್ನು ನಾನಿಲ್ಲಿ ಹೇಗೆ ಅಟ್ಯಾಚ್ ಮಾಡ್ತೀನಿ ಅನ್ನೋದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಈ ಥರದಲ್ಲಿ ಅಟ್ಯಾಚ್ ಮಾಡಬೇಕು. ಸೊ ಈ ಜಿಪ್ಪನ್ನು ತಗೊಂಡು ಹೀಗೆ ಅಟ್ಯಾಚ್ ಮಾಡಬೇಕಾಗತ್ತೆ. ಈಗ ನಾನು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಸೊ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು ನೋಡಿ, ಈ ಥರ ಕಾಣಿಸ್ತಾ ಇದೆ. ಈಗ ಮಧ್ಯದಲ್ಲಿ ನಾನು ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ತೀನಿ. ಈಗ ರನ್ನರನ್ನು ಹಾಕ್ಕೊಂಡಿದ್ದಾಯಿತು. ಇವಾಗ ಇದನ್ನು ಈ ಥರ ಮಾಡಿಬಿಟ್ಟು 1 ನಿಮಿಷ ಸೈಡಲ್ಲಿ ಇಡ್ತೀನಿ. ಇದಕ್ಕೆ ಒಂದು ಸ್ಟ್ರ್ಯಾಪನ್ನು ಅಟ್ಯಾಚ್ ಮಾಡೋದಕ್ಕೆ ಒಂದು ಸ್ಟ್ರ್ಯಾಪ್ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದು ಒಂದು 5 ಇಂಚ್ ಉದ್ದದ ಸ್ಟ್ರ್ಯಾಪು. 2 ಇಂಚ್ ಅಗಲದ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಅದನ್ನು 4 ಫೋಲ್ಡ್ ಮಾಡಿದ್ರೆ ಈ ಥರದ ಒಂದು ಸ್ಟ್ರ್ಯಾಪ್ ರೆಡಿ ಆಗುತ್ತೆ. ಸೊ ಅದನ್ನು ಕರೆಕ್ಟಾಗಿ ಜಿಪ್ಪಿನ ಮೇಲೆ ಇಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸೊ ನೋಡಿ, ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಇವಾಗ ಇದನ್ನು ಮಡಚಿಬಿಟ್ಟು
ಈ ರೀತಿಯಾಗಿ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ನಾನಿವಾಗ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು ನೋಡಿ, ಈ ಥರ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಮಾಡೋ ಸಲುವಾಗಿ ಒಂದು ಬೇಸನ್ನು ರೆಡಿ ಮಾಡಬೇಕು. ಸೊ ಬೇಸ್ ರೆಡಿ ಮಾಡೋದಕ್ಕೆ ನಾನಿಲ್ಲಿ 1 ಇಂಚಿನಾಗೋಷ್ಟು ಬಾಕ್ಸನ್ನು ಕಟ್ ಮಾಡ್ಕೊಳ್ತೀನಿ. 1 ಇಂಚ್ ಅಗಲ ಹಾಗೆ 1 ಇಂಚ್ ಉದ್ದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು ಕಡೆಗೂ ಮಾಡ್ಕೊಳ್ಬೇಕು. ಸೊ ಈಗ ಮಾಡ್ಕೊಂಡಿದ್ದಾಯಿತು, ಕಟ್ ಮಾಡ್ಕೊಳ್ಳೋಣ. ಈಗ ನಾನು ಕಟ್ ಮಾಡಿಕೊಂಡೆ. ಇವಾಗ ಈ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಅದೇ ರೀತಿಯಾಗಿ ಇನ್ನೊಂದು ಕಡೆಗೂ ಮಾಡಬೇಕು. ಸೊ ಈ ರೀತಿಯಾಗಿ ನಾನು 2 ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಕಾಣಿಸ್ತಾ ಇದೆ. ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಸೊ ಕಾರ್ನರ್ಸ್ ಎಲ್ಲ ನೀಟಾಗಿ ಓಪನ್ ಮಾಡಿದ್ರೆ ಆಯಿತು. ನೋಡಿ ಎಷ್ಟು ಸುಂದರವಾದ ಒಂದು ಹೊಸ ಡಿಸೈನಿನ ಪೌಚು ರೆಡಿ ಆಯಿತು. ಸೊ ನಾರ್ಮಲ್ ನಾವು ಪೌಚಸ್ ಬಳಸೋದ್ರ ಬದಲಾಗಿ ಈ ಥರದ ಒಂದು ಡಿಸೈನರ್ ಪೌಚ್ ಅಂತಲೇ ಹೇಳ್ಬೋದು. ಈ ಥರದ ಇದ್ದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ.